ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ಪ್ಲಾಸ್ಟಿಕ್ ಇಡಬಾರ್ದು ಅಂತ ಕೆಳಗಡೆನೇ ರೂಲ್ಸ್ ಹಾಕಿ ಕಳ್ಸವ್ರೆ. ಆದ್ರೂ ಇಲ್ಲಿ ಪ್ಲಾಸ್ಟಿಕ್ ಇಟ್ಟವ್ರೆ. ಎತ್ಕೊಬಿಡ್ದೆ, ಕೊಡ ಬ್ಯಾಗ್ ಕೊಡು. ಫ್ರೆಂಡ್ಸ್, ಇವರೆಲ್ಲ ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ಇಡಬೇಡಿ ಅಂತ ಹೇಳಿದರು. ತುಂಬ ಜನ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದ ಆಯ್ಕೆ ಬಂದವ್ರೆ. ಬ್ರೋ, ನಿಮ್ಮ ಹೆಸರು? ಹರ್ಷವರ್ಧನ್. ಎಲ್ಲಿಯವರು? ಶ್ರೀರಾಮ. ಎಲ್ಲಿಯವರು? ಊರು ಶಿರ್ಸಿನಾ? ಒಳ್ಳೇದಾಗಲಿ ಬ್ರೋ ನಿಮಗೆ. ಥ್ಯಾಂಕ್ಸ್. ಅಪ್ಪ, ಇಂಥ ಒಳ್ಳೆ ಕೆಲಸನಾದರೂ ಮಾಡ್ಬೇಕು ಸ್ನೇಹಿತರೆ ನಾವು. ಮೇಲ್ಗಡೆ ಹೋದ ತಕ್ಕಾಗೆ ತುಂಬ ಜನ ಹೇಳಿದ್ರು ಇಟ್ಬಿಟ್ಟು ಹೋಗವ್ರೆ ಪ್ಲಾಸ್ಟಿಕ್ ಎಲ್ಲ. ಅಷ್ಟೇ ಆಯ್ಕೊಂಡು ನಾವು ಅಷ್ಟೇ ಆಯ್ಕೊಂಡು ತುಮ್ಕ ಬಂದ್ಬಿಡೋದು ಆ ಕಡೆಯಿಂದ ಬರ್ಬೇಕಾದ್ರೆ. ಫ್ರೆಂಡ್ಸ್, ನಾವೆಲ್ಲೇ ಹೋಗಲಿ ಏನೇ ಮಾಡಲಿ ಗುರು, ನಮ್ಮ ಪ್ರಕೃತಿ, ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿನ ಚೆನ್ನಾಗಿಟ್ಕೋಬೇಕು. ನಮ್ಮ ಮನೆ ಥರನೇ ಯಾವುದನ್ನು ಹಾಳು ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಸದ್ಯ ಬೀಳದೇ ಇದ್ರೆ ಸಾಕು ಗುರು. ಇದು ಬಿದ್ದರೆ ಮೊಕ ಮೂತಿ ಹೊಡೆದೋಗ್ಬಿಡುತ್ತೆ. ಅಪ್ಪ, ದೊಡ್ಡ ಸಾಹಸ ಗುರು. ಆಲ್ರೆಡಿ ಸ್ನೇಹಿತರೆ ಇವಾಗ ಮುಕ್ಕಾಲು ಭಾಗ ಮೇಲ್ಗಡೆ ಎತ್ತಿದ್ದೀವಿ. ಅಲ್ಲಿ ಕಾಣ್ತಾ ಇದೆ ಮೇಲೆ ನಿಮಗೆ ಗುಡ್ಡ. ಯಪ್ಪ, ಏನು ಹಿಂಗೆ ಕಾಣುತ್ತೆ ಇದು ಗುಡ್ಡ? ಅಲ್ಲಿಗೆ ಹೋಗ್ಬೋದಾ? ಯಪ್ಪ ಗುರು, ಇಲ್ಲೇ ಭಯ ಆಗ್ತಾ ಇದೆಯಲ್ಲ. ಇಲ್ಲಿ ಕಾದೈತೆ ನೋಡಿ ಸ್ನೇಹಿತರೆ ಮೇಲ್ಗಡೆ. ಇಲ್ಲೇ ಹಿಂಗೆ ಕಾಣ್ತೈತೆ. ಜಾಗ ಹೆಂಗೈತೆ ಗುರು ಇಲ್ಲಿಗೆ? ಆಯ್ತಾ ಇಲ್ಲ ಗುರು? ಸದ್ಯ ನಾನು ಮುಂದೆ ಬರ್ತಾ ಇರ್ತೀನಿ ಗುರು. ಬಿದ್ರೂ ಹಿಂದ್ಗಡೆ ಅವರ ಹುಡುಗರು ಹಿಡ್ಕೋತಾರೆ. ಆದರೂ ಹಿಂದ್ಗಡೆ ಇರೋರು ನಂಬಕ್ಕಾಗಲ್ಲ ಗುರು. ಚೆನ್ನಾಗೈತೆ ಗುರು. ಇಲ್ಲಿ ಅಂತಗಳೈತೆ. ಯಪ್ಪ, ಭಯಂಕರ ಚೆನ್ನಾಗೈತೆ ಗುರು. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ. ಹೋಗು ಶಿವ, ಹೋಗು ಶಿವ, ಶಿವನ್ ಪಾದದ ಹತ್ರಕ್ಕೆ ಹೋಗು ಶಿವ. ಇಲ್ಲಿ ಬಿದ್ದರೆ ಗುರು ಶಿವನ್ ಪಾದ ಗ್ಯಾರಂಟಿ ಹೋಗ್ತಾ ಇರೋದು. ಮನೇಲಿ ಫಸ್ಟೇ ಹೇಳ್ಬಿಟ್ಟವ್ರೆ ಗುರು, ಅಲ್ಲಿ ಇಲ್ಲಿ ಸೆಲ್ಫಿ ತಗೊಳಕ್ಕೆ ಹೋಗ್ಬಿಡಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಿಂದೆ ಇರೋದು. ಯಾಕೆ? ಏನಿಲ್ಲ ಗುರು, ನಮ್ಮ ಹುಡುಗರು ಆ ಥರ ಏನಿಲ್ಲ. ಒಳ್ಳೆ ಹುಡುಗರು. ನಿಜ, ಅದು ನಮ್ಮ ಜೀವಕ್ಕಿಂತ ಅವ್ರ ಜೀವ ಜಾಸ್ತಿ ಇರುತ್ತೆ ಗುರು. ಇಲ್ಲಿಂದನೇ ಅಂತ ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ ಅಲ್ಲಿಗೆ ಹೋಗೋಕ್ಕೆ. ಇಲ್ಲಿಂದ ಅಂತ ಹತ್ಕೊಂಡು ಮೇಲ್ಗಡೆ ಇನ್ನೂ ಹಂತಗಳೈತೆ ಗುರು. ಇದನ್ನು ಹತ್ಕೊಂಡು ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ಎಲ್ಲರೂ ಮೇಲೆ ಹೋಗೋದ. ಯಪ್ಪ, ಅಲ್ಲಿಂದ ಹತ್ಕೊಂಡು ಬಂದ್ವಿ ಗುರು. ಅದಕ್ಕಿಂತ ದೊಡ್ಡದಾಗೈತಿದ್ದ ಅಂತ. ಈ ಕಡೆ ಜಾಗ ಐತೆ ವ್ಯೂ ನೋಡೋಕೆ. ವ್ಯೂ ಪಾಯಿಂಟ್ ಗುರು ಇದು. ಒಂದಡಿ ಡಿಸ್ಟೆನ್ಸ್ ಎಲ್ಲ ಗುರು. 3 ಅಡಿ ಡಿಸ್ಟೆನ್ಸಲ್ಲಿ ನಿಂತಿರ್ತೀವಿ ಗುರು ನಾವು. ಹೋಗ್ಬಿಡಿ ಮತ್ತೆ. ಉಸಿರೊಂದು ಬಿಟ್ಟು ಸ್ನೇಹಿತರೆ ಯಾರ ಬಾಯಲ್ಲೂ ವಾಯ್ಸ್ ಬರ್ತಾ ಇಲ್ಲ ಗುರು. ಅರಯ್ಯ ನಡ್ರಿ ಹೋಗದ. ನಡಿಯ ಮೇಲೆ ಮೇಲೆ ಇನ್ನೂ ತಿಂಡಿ ಐತೆ, ಕೊಡ್ತೀನಿ ನಡ್ರಿ. ನಾವು ಹೋದ್ರೆ ಬರೋದು. ಇದು ಗುರು ಇನ್ನೂ ಫುಲ್ಲು ಕಡ್ದಾಗೈತೆ ಹಂತಗಳು. ಒಂದಡಿ ಬರುತ್ತೆ, ಒಂದಡಿ ಮೇಲೆ ಬರುತ್ತೆ. ಯಪ್ಪ, ಮೇಲೆ ಕಾಲೇ ಮಾಡ್ಕೊಕ್ಕೆ ಆಗ್ತಾ ಇಲ್ಲ ಗುರು. ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ. 'Karge, come on, Melba.
ಇಲ್ಲಿ ಇಲ್ಲಿ ಬಾ ಇಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತೆ ಗುರು. ಸ್ನೇಹಿತರೆ ಒಂದು 20-30 ಅಂತ ಹತ್ಬೋದು ಗುರು. ಅದಾದ್ಮೇಲೆ ಮತ್ತೆ ಕಾಲು ನೋವು ಬರುತ್ತೆ, ಮತ್ತೆ ರೆಸ್ಟ್ ತಗೋಬೇಕು, ಮತ್ತೆ ಹತ್ಬೇಕು. ಯಾಕಂದ್ರೆ ಕೆಳಗಡೆಯಿಂದ ಬಂದಿದ್ದೀವಲ್ವಾ, ಅಲ್ಲಿಂದ ಕಾಲು ನೋವು ಬಂದ್ಬಿಟ್ಟಿದೆ. ನಿಮ್ಗಿಲ್ಲಿ ಒಂದು ಒಳ್ಳೆ ಸಖತ್ ವ್ಯೂ ಕಾಣ್ತಾ ಇದೆ ಸ್ನೇಹಿತರೆ. ಇಲ್ಲೆಲ್ಲ ನೋಡಿ ಏನು ಸಖತ್ತಾಗೈತೆ. ಈ ಪ್ಲೇಸ್ ಎಲ್ಲಿ ಗೊತ್ತಾಗಿರೋದು? ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿರೋ ಗಡಾಯಿ ಕಲ್ಲು ಅನ್ನೋ ಒಂದು ಟ್ರೆಕ್ಕಿಂಗ್ ಪ್ಲೇಸು. ಗುಡ್ಡ, ಬೆಟ್ಟ ಗುಡ್ಡ. ಇಲ್ಲ ಇವೆರಡು ನಾಯಿಗಳು ಗುರು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಗೊತ್ತೇ ಬಂದೈತೆ ಗುರು. ನಮಗಿಂತ ಗ್ರೇಟು. ಅವು ಆಲ್ರೆಡಿ ಮೇಲ್ಗಡೆ ಹೋಗಿದ್ದು ಮತ್ತೆ ಕೆಳಗಡೆ ಬಂದೈತೆ. ಈಗ ನಮ್ಮ ಜೊತೆಗೆ ಡೈಲಿ ಹತ್ತಿ ಅಭ್ಯಾಸ ಆಗ್ಬಿಟ್ಟೈತೆ ನಾಯಿಗಳು. ಬಾಯ್ಲಿ ಒಳ್ಳೆ ಇರು ನನ್ನ ಜೊತೆಗೆ. ಮತ್ತು ಸೂಪರ್ ಸ್ನೇಹಿತರೆ. ಈ ಥರ ರೋಡ್ ಇದ್ದರೆ ಏನನ್ಸಲ್ಲ, ಆರಾಮಾಗಿ ಹೋಗ್ಬೋದು. ಆ ಹಂತಗಳಾಯ್ತಲ್ಲ, ಹೆಚ್ಚು ಕಮ್ಮಿ ಅದು 1 ಅಡಿ 1.5 ಅಡಿ ಹೈಟ್ ಇರುತ್ತೆ. ನಾವು ಕಾಲು ಎತ್ತಿ ಮೇಲ್ಗಡೆ ಮಡಗ್ತೀವಲ್ಲ, ಅದರಿಂದ ನೋವು ಬಂದುಬಿಡುತ್ತೆ. ಅದಕ್ಕೆ 30 ಅಂತ ಮೇಲೆ ರೆಸ್ಟ್ ತಗೊಂಡು ಮತ್ತೆ ಹತ್ತಬೇಕು. ಏನು ಸಗದಾಗ ಕಾಣ್ತೇವೆ ಇವು. ಇನ್ನೂ ಜಾಗ ಐತೆ ಗುರು ಈ ಕಡೆಗೆ. ಓ ತುದಿ ಎಲ್ಲ ಐತೆ ಗುರು, ಅಲ್ಲಿಗೆ ಓಡೋಗ್ತಾ ಇದ್ದೀನಿ. ಅಪ್ಪ ಫೈನಲಿ ಸ್ನೇಹಿತರೆ ಪೀಕ್ ಬಂದಾಯ್ತು. ತುದಿಗೆ ಬಂದಿದ್ದೀವಿ ಗುರು. ಅಪ್ಪ ಏನು ಗುರು ಇದು ಜಾಗ ಹಿಂಗೆ ಕಾಣ್ತೈತೆ. ಸಿಕ್ಕಾಬಟ್ಟೆ ಆಳ ಕಾಣ್ತೈತೆ ಗುರು ಜಾಗ ಅಂತ ಕಡೆ. ವಾವ್ ಸೂಪರ್ ಸಖತ್ತಾಗೈತೆ ಗುರು. ಓಯ್ ಓಯ್ ಕೆಳಗಡೆ ನೋಡ್ತಾ ಇದ್ರೇ ಭಯ ಆಗೋ ಥರ ಐತೆ. ಇಂಥ ಜಾಗ ಒಂದ್ಸರಿ ನೋಡ್ಬೇಕು ಸ್ನೇಹಿತರ. ಸ್ನೇಹಿತರೆ ನಾವಿದ್ದೀವಿ ಇವಾಗ ಗಡಾಯಿ ಕಲ್ಲು ಟ್ರೆಕ್ಕಿಂಗ್ ಬೆಟ್ಟದ ತುದಿ ಮೇಲೆ ಇದ್ದೀವಿ ಗುರು. ಹಿಂದ್ಗಡೆ ಎಲ್ಲ ಏನು ವ್ಯೂ ಕಾಣ್ತೈತೆ, ಸಕ್ಕತ್ತಾಗಿ ಕಾಣ್ತೈತೆ. ನೀವು ಒಂದ್ಸರಿ ಬನ್ನಿ, ತುಂಬ ಚೆನ್ನಾಗೈತೆ ಜಾಗ ಅಂತೂ, ಅದ್ದೂರಿಯಾಗೈತೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋ ಅಂಥ ಮೂಮೆಂಟ್ ನಿಮಗೆ ಸಿಗುತ್ತೆ. ಅಪ್ಪ ಸೂಪರಾಗೈತೆ ಗುರು. ಫುಲ್ಲು ಕೆಳಗಡೆ ಡೌನು ಗುರು. ಹೋಗ್ತಾ ಇರೋದೆ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಸ್ವಲ್ಪ ಒಂದು 2 ಅಡಿ 3 ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅವೆಲ್ಲ ನಿಮ್ಮ ಸೇಫ್ಟಿ ಗುರು, ನೀವೇ ನೋಡ್ಕೋಬೇಕು. ಬಿದ್ದರೆ ಇಲ್ಲಿ ಹೆಣ ಹುಡ್ಕೋದು ಕಷ್ಟ ಆಗ್ಬಿಡುತ್ತೆ. ಬ್ಯಾಕ್ ಸೈಡ್ ಇದೊಂದು ದೊಡ್ಡ ಬಂಡೆ. ನಾವು ಕೆಳಗಡೆ ನೋಡಿದ್ವಲ್ಲ, ಕೆಳಗಡೆ ತೋರಿಸ್ತಾ ಇದ್ನಲ್ಲ ಈ ಬಂಡೆ ಹತ್ಬೇಕಂತ, ಆ ಬಂಡೆ ಇದು ದೊಡ್ಡ ಬಂಡೆ. ಯಪ್ಪ ಇಲ್ಲಿ ಗುರು ಅದ್ದೂರಿ ಹಾಕಂತೈತೆ. ಹಾಕಪ್ಪ ಇಲ್ಲಿಗ. ಹಂಗೆ ಕೆಳಗಡೆ ಬರ್ತಾ ಇದ್ವಲ್ಲ, ಇದೆಲ್ಲ ನಾವು ಒಂದಷ್ಟು ಈ ಕಡೆಯಿಂದ ತಿಂಡಿ ತಗೊಂಡು ಹೋಗಿದ್ವಿ. ಅದ್ರದ್ದೆಲ್ಲ ಕವರ್ ಇಟ್ಕೊಂಡಿದ್ದೀವಿ. ಇನ್ನೊಂದಷ್ಟು ಕವರು ಅಲ್ಲೆಲ್ಲ ಬಿಸಾಕ್ಬಿಟ್ಟಿದ್ರು, ಅದನ್ನೆಲ್ಲ ಹಾಯ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದೀವಿ ಗುರು. ಈಗ ಹೋಗ್ತಾ ಕೆಳಗಡೆ ಹೋಗ್ತಾ ಎಲ್ಲೆಲ್ಲ ಏನಾದರೂ ಪ್ಲಾಸ್ಟಿಕ್ ಇದ್ದರೆ, ನಮ್ಮ ಕಣ್ಣಿಗೆ ಕಾಣೋ ಥರ ಇದ್ದರೆ ಪ್ಲಾಸ್ಟಿಕ್ ಅದೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ ಕೆಳಗಡೆ. ಹಾಕಿಲ್ಲಿಗೆ
ಒಂದು ಕೊಡು ನನಗೆ. ಏನು ಇಷ್ಟೊಂದು ಲಗೇಜ್ ತಂದ್ಬಿಟ್ಟಿದ್ದೀರಾ? ಫುಡ್ಡಾ? ಈಗ ಮೇಕ್ ಹೋಗ್ತಾ ಇರೋದಾ? ನಾವು ಒಂದು 10 ಗಂಟೆ ಆಯ್ತು. 10 ಗಂಟೆ ಆಗಿದೆ. ಹ್ಞೂ, ಇನ್ನೂ ತುಂಬ ಹೋಗ್ರಿ ಮೇಲ್ಗಡೆ. ಇನ್ನೊಂದು ಅರ್ಧ ಹೋಗ್ಬೇಕು ಅಷ್ಟೇ. ಬಂದದಷ್ಟು ಅರ್ಧ ಇದೆಯಾ? ಇಲ್ಲ, ಕಾಲು ನಿಮಗೆ ಹತ್ತಕ್ಕಾಗಲ್ವಾ? ಹೋಗ್ಬೇಕು ಬ್ರೋ, ಇನ್ನೊಂದು ಅರ್ಧ ಇದೆ. ಅರ್ಧ ಇದೆಯಾ? ಇದಕ್ಕಿಂತ ಬಂದ ಸರಿ, ಅರ್ಧಕ್ಕಿಂತ ಕಡಿಮೆ ಅಂದ್ರೂ ಸ್ವಲ್ಪ ಹಂತಗಳ ಇದೆಯಲ್ಲ, ಅಲ್ಲಿ ನಿಮಗೆ ಪೈನ್ ಬರುತ್ತೆ. ಅಲ್ಲಿ ಕುಂತು 20 ನಿಮಿಷ ಬೇಕು. ಇನ್ನು 20 ನಿಮಿಷಕ್ಕೆ ಹೋಗಲ್ಲ. ಅರ್ಧ ಗಂಟೆ ಬೇಕಾ? ಅರ್ಧ ಗಂಟೆ ಮೇಲೆ ಆಗುತ್ತೆ. ಊರಲ್ಲಿ ನಮ್ಮದು ನಂಜನಗೂಡು, ಮೈಸೂರು ಪಕ್ಕ. ಮೈಸೂರು ಡಿಸ್ಟಿಕ್. ಓಕೆ, ಬರ. ಅಲ್ಲಿಂದ ಮೇಲ್ಗಡೆಯಿಂದ ನಮ್ಮ ಜೊತೆಗೆ ಬಂದೈತೆ ಈ ನಾಯಿ ಸ್ನೇಹಿತ. ಫುಲ್ಲು ನಗರ್ತೈತೆ. ನಾಯಿಗಳಿಗೆ ಸ್ನೇಹಿತರೆ ಎಷ್ಟೊಂದು ನಿಯತ್ತಿರುತ್ತೆ ಅಂದರೆ, ನಾವು ಒಂದು ಸ್ವಲ್ಪ ಫುಡ್ ಹಾಕಿದ್ದು ಮೇಲ್ಗಡೆವರೆಗೂ ಬಂದು ಕೆಳಗಡೆ ಇಳಿಬೇಕಾದ್ರೂ ನಮ್ಮ ಜೊತೆನೇ ಬರ್ತಾಯಿದ್ರು. ಬಾ ಚಲ್ ಹೋಗೋದ. ಸ್ನೇಹಿತರೆ ಫೈನಲಿ ಕೆಳಗಡೆ ಇಳಿದಿದ್ದೀವಿ. ಒಂದು ಒಳ್ಳೆ ಗುಡ್ಡ ಗುರು, ಒಂದು ಟ್ರೆಕ್ಕಿಂಗ್ ಪ್ಲೇಸು, ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಚೆನ್ನಾಗಾಯ್ತಾ? ನಾವು ಏನು ಪ್ಲಾಸ್ಟಿಕ್ ಎಲ್ಲ ಮೇಲ್ಗಡೆ ತಗೊಂಡು ಹೋಗ್ತೀವಿ ಅದೆಲ್ಲ ವಾಪಸ್ ತರಬೇಕು. ಹಂಗೆ ನಾವು ವಾಪಸ್ಸು ಬರ್ತಾ ಅಲ್ಲಿ ಇಲ್ಲಿ ಬಿದ್ದಿದ್ದಾವೆಲ್ಲ ಬಂದ್ವಿ ಗುರು. ಮೇಲ್ಗಡೆಗೆ ಹತ್ಬೇಕಾದ್ರೆ ನೀವು ಅಲ್ಲಿ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗ್ತೀನಿ ಅಂತಂದರೆ, ಫೋಟೋ ಗಿಡೋ ತಗೊಂಡು ಹೋಗ್ತೀನಿ ಅಂದರೆ ಒಂದು 2.5 ಗಂಟೆ ಟೈಮ್ ಬೇಕಾಗುತ್ತೆ. ಮತ್ತು ಇಳಿಬೇಕಾದ್ರೆ ನಿಮ್ಗೆ 1 ಅವರ್ ಬೇಕಾಗುತ್ತೆ.